ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನನ್ನ ಫಸ್ಟ್ ವ್ಲಾಗ್ ನಾನು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತಿರೋದು. ಆ್ಯಂಡ್ ಇದು ತುಂಬ ಸ್ಪೆಷಲ್ ವ್ಲಾಗ್ ಕೂಡ. ಬಿಕಾಸ್ ನಾನು ಮದುವೆ ಆದಮೇಲೆ ಬರ್ತಿರೋಂಥ ಫಸ್ಟ್ ಹಬ್ಬ, ಅದು ಕೂಡ ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕೆ ಮಮ್ಮಿ ಕಾಲ್ ಮಾಡಿ ಹೇಳಿಬಿಟ್ರು, ನೀನು ಹಬ್ಬಕ್ಕೆ ಇಲ್ಲೇ ಬರಬೇಕು ಅಂತ. ನಾವು ಹೂವು ಹಣ್ಣು ಏನೇನು ಬೇಕೋ ಎಲ್ಲ ತೊಗೊಂಡು ನಾವು ಸ್ಟಾರ್ಟ್ ಮಾಡಿ ರೀಚ್ ಆಗೇ ಬಿಟ್ವಿ. ಅಷ್ಟರಲ್ಲಿ ಅಮ್ಮ ಎಲ್ಲ ಲಕ್ಷ್ಮಿಗೆ ರೆಡಿ ಮಾಡ್ತಾಯಿದ್ರು. ಹೆಣ್ಮಕ್ಳಿಗೆ ಹಬ್ಬ, ಅದರಲ್ಲೂ ಮದುವೆ ಆದಮೇಲೆ ಫಸ್ಟ್ ಹಬ್ಬ ಅಂದರೆ ತುಂಬ ಸ್ಪೆಷಲ್ಲಾಗಿ ಫೀಲ್ ಆಗುತ್ತೆ. ಆ್ಯಂಡ್ ತುಂಬ ಎಮೋಷ್ನಲ್ ಕೂಡ ಆಗ್ತೀವಿ. ಯಾಕಂದರೆ ಹೊಸದಾಗಿ ಮದುವೆ ಆಗಿ ಬೇರೆ ಮನೆಗೆ ಹೋಗಿ ಹೊಸ ಲೈಫ್ ಸ್ಟಾರ್ಟ್ ಮಾಡಿರ್ತೀವಿ. ಆಮೇಲೆ ಹಬ್ಬ ಅಂತ ಬಂದಿದ ತಕ್ಷಣ ಅಮ್ಮನ ಮನೆಯೇ ನೆನಪಾಗುತ್ತೆ. ನಾವು ಬರೋ ಅಷ್ಟರಲ್ಲಿ ನಮ್ಮಮ್ಮ ಮತ್ತು ನನ್ನ ತಂಗಿ ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ರು. ಆಮೇಲೆ ನಾನು ಹೋಗಿ ಅವರೇ ತಂದಿರೋ ಹೂವು ಆಮೇಲೆ ಏನೇನಿದೆಯೋ ಎಲ್ಲ ಕಟ್ಟಿ ಇಟ್ಟೆ. ಸೊ ಮುಡ್ಕೊಳ್ಳೋದಕ್ಕೂ ನಮಗೆ ಸೀರೆ ಉಟ್ಕೊಳ್ಳೋದ್ರಿಂದ ದಿಂಡು ಬೇಕಾಗಿತ್ತು. ಅದನ್ನು ಏನಾದರೂ ದಿಂಡು ಥರ ಕಟ್ಟೋಣ ಅಂತ ಕಟ್ಟಿದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಫಸ್ಟ್ ಟೈಮ್ ನಮ್ಮ ಮನೇಲಿ ಹೇಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ನ ಕೂಡ ನಾನು ಶೇರ್ ಮಾಡ್ತೀನಿ. ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ನಮ್ಮಮ್ಮ ಲಕ್ಷ್ಮಿಗೆ ಸೀರೆ ಉಡಿಸಿ ಬ್ಯಾಕ್ ಡ್ರಾಪ್ ರೆಡಿ ಮಾಡಿ ಎಲ್ಲ ಜ್ಯುವೆಲರಿ ಎಲ್ಲ ಹಾಕಿ ನಮ್ಮ ಮಮ್ಮಿ ಆಮೇಲೆ ನನ್ನ ತಂಗಿ ಇಬ್ಬರೂ ಸೇರಿ ರೆಡಿ ಮಾಡಿಬಿಟ್ಟಿದ್ರು. ಆಮೇಲೆ ನಮ್ಮ ಡ್ಯಾಡಿ ಏನೇನು ಬೇಕೋ ಎಲ್ಲ ಶಾಪಿಂಗ್ ಇರುತ್ತಲ್ವ, ಅದನ್ನೆಲ್ಲ ಅವ್ರು ತೊಗೊಂಬರೋದು ಅವ್ರ ಡ್ಯೂಟಿ ಆಗಿತ್ತು. ಡೆಕೋರೇಷನ್ ಎಲ್ಲ ನಮ್ಮ ಮಮ್ಮಿ ಆಮೇಲೆ ನನ್ನ ತಂಗಿ ಮಾಡ್ತಿದ್ರು. ಲಾಸ್ಟ್ ಇಯರ್ ನಮ್ಮ ಮನೇಲಿ ನಾನು ಮಾಡ್ತಿದ್ದೆ, ಬಟ್ ಈ ಇಯರ್ ಆಲ್ರೆಡಿ ಎಲ್ಲ ಮಾಡಿಬಿಟ್ಟಿದ್ರು. ನಂಗೆ ಸ್ವಲ್ಪ ಬೇಜಾರಾಯಿತು, ಬಟ್ ಇಟ್ಸ್ ಓಕೆ. ಆಮೇಲೆ ಬಂದು ನಾನು ಹೂವು ಎಲ್ಲ ಸ್ವಲ್ಪ ಕಟ್ಟೋದಿತ್ತು, ಅದನ್ನೆಲ್ಲ ಕಟ್ತಾಯಿದ್ದೆ. ನಾನು ಬೇಗ ಬಂದು ಎಲ್ಲ ಹಬ್ಬದ ಕೆಲಸ ಮಾಡೋಣ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ಬಟ್ ಏನು ಮಾಡೋದು, ನನಗೂ ಆಫೀಸ್ ವರ್ಕ್ ಇತ್ತು. ಅಲ್ಲೂ ಹೋಗಿ ಬಂದು ಆ ಟ್ರಾಫಿಕ್, ಆ ಮಳೇಲಿ ಬಂದು ಸೇರೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಆಮೇಲೆ ಬಂದು ಚಿಕ್ಕ ಪುಟ್ಟ ಕೆಲಸ ಮಾಡಿದೆ. ಆಮೇಲೆ ಎಲ್ಲ ದೇವರಿಗೆ ರೆಡಿ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ 1:30 2 o'clock ಆಗೇ ಹೋಯಿತು. ಬೆಳಗ್ಗೆ ಬೇಗ ಬೇರೆ ಎದ್ದೊಳ್ಬೇಕು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬೆಳಗ್ಗೆ ಎದ್ದು ಬಂದಿದ್ದ ತಕ್ಷಣ ನಮ್ಮ ಸರ್ ದರ್ಶನ ಮಾಡಬೇಕು ನಾವು. ಆದರೆ ನಮ್ಮ ಸರ್ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ ಬೆಳಗ್ಗೆ ಹೊತ್ತು. ಅವನ ಜೊತೆ ಒಂದು 5 ಮಿನಿಟ್ಸ್ ಹಂಗೆ ಆಟಾಡಿ ಅವನ ಜೊತೆ ಒಂದು 5 ಮಿನಿಟ್ಸ್ ಹಿಂಗೆ ಆಟಾಡಿದ್ರೆ ನನಗೂ ಸಮಾಧಾನ, ಅವನಿಗೂ ಸಮಾಧಾನ. ಆಮೇಲೆ ಆಚೆ ಫುಲ್ ಕೂಲಾಗಿತ್ತು ವೆದರು, ಎಷ್ಟು ಕಾಮಾಗಿತ್ತು. ನೈಟೆಲ್ಲ ಮಳೆ ಬಂದಿರೋದ್ರಿಂದ ಕೂಲಾಗಿತ್ತು. ಹಬ್ಬ ಮಾಡೋಕ್ಕೂ ಒಂಥರ ಚೆನ್ನಾಗಿತ್ತು. ಸರಿ, ನಾನು ಹೋಗಿ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗೋಣ ಅಂತ ಹೊರಟೆ. ಇದು ನಾನು ಉಟ್ಕೊಳ್ತಿರೋ ಅಂಥ ಸ್ಯಾರಿ, ಗ್ರೀನ್ ಕಲರ್ ವಿತ್ ಹ್ಯೂಜ್ ಗೋಲ್ಡನ್ ರೆಡ್ ಬಾರ್ಡರ್. ಇದಕ್ಕೆ ರೆಡ್ ಕಲರ್ ಬ್ಲೌಸ್ ಬರುತ್ತೆ. ನಾನು ಸಿಂಪಲಾಗಿ ಆರಿ ವರ್ಕ್ ಮಾಡಿಸಿದ್ದೀನಿ. ತುಂಬ ಎಲಿಗೆಂಟ್ ಆಗಿದೆ. ನಾನು ಲಾಸ್ಟಲ್ಲಿ ಪಿಕ್ಚರ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ಈ ಸ್ಯಾರಿ, ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾರಿ. ನಾನು ಮದುವೆಲಿ ವರಪೂಜೆಗೆ ಅಂತ ಉಟ್ಕೊಂಡಿದ್ದಿದ್ದು ಸ್ಯಾರಿ, ಒಂದೇ ಒಂದು ಸರಿ ಉಟ್ಕೊಂಡಿದ್ದೆ. ಆಮೇಲೆ ಇದನ್ನೇ ಹಬ್ಬಕ್ಕೆ ಉಟ್ಕೊಳ್ಳೋಣ, ಹೆಂಗಿದ್ರು ಗ್ರೀನ್ ಕಲರ್ ಅಂತ ಉಟ್ಕೊಂಡೆ. ಇಟ್ಸ್ ರಿಯಲಿ ವೆರಿ ನೈಸ್. ಆಮೇಲೆ ಎಲ್ಲರೂ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಬಂದರು. ದೇವ್ರಿಗೆ ಹೂಮಾಲೆ ಹಾಕಿ ಕಳಸ ಇಟ್ಟು ಸೀರಿಯಲ್ ಸೆಟ್ಟು ಲೈಟಿಂಗ್ ಎಲ್ಲ ಇಟ್ಟು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಾವು 3 ಜನ ಪೂಜೆಗೆ ಕೂತ್ಕೊಂಡು ನೆಮ್ಮದಿಯಿಂದ ಪೂಜೆ ಮಾಡಿದ್ವಿ.
ಪೂಜೆ ಮಾಡಬೇಕಾದ್ರೆ ಇದು ನಮಗೆ ದೊಡ್ಡ ಟಾಸ್ಕ್ ಆಗಿತ್ತು. ನಮ್ಮ ಬಾಸ್ ಚೌಕಿ ಅವರು ಬಂದು ಪೂಜೆ ನೋಡಬೇಕಿತ್ತು, ಆಮೇಲೆ ನಮ್ಮನ್ನು ಡಿಸ್ಟರ್ಬ್ ಮಾಡಬೇಕಿತ್ತು. ಆಮೇಲೆ ಅವನಿಗೂ ಸ್ವಲ್ಪ ದೇವರನ್ನ ತೋರಿಸಿ ಅವನಿಗೂ ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ಸೈಲೆಂಟಾಗಿ ಕುತ್ಕೊಂಡು ನೋಡ್ತಿದ್ದ ಅಷ್ಟೇ, ಏನೂ ಡಿಸ್ಟರ್ಬ್ ಮಾಡಿ. ಪೂಜೆ ಎಲ್ಲ ಮುಗೀತು. ಪೂಜೆ ಆಗಿದ ತಕ್ಷಣ ಮಮ್ಮಿ ಕಿಚನ್ಗೆ ಹೋಗಿ ಫಸ್ಟು ಒಬ್ಬಟ್ಟು ಮಾಡಿಬಿಡೋಣ ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಬ್ಬ ಅಂದ್ರೇ ಅಷ್ಟೇ ಅಲ್ವಾ, ಪೂಜೆ, ಹಬ್ಬದ ಊಟ, ವೈಬ್, ಎಲ್ಲರೂ ಓಡಾಡ್ತಿರೋದು, ಖುಷಿ ಒಂಥರ ಚೆನ್ನಾಗಿರುತ್ತೆ. ಸೊ ಒಬ್ಬಟ್ಟು ಈ ಸರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಇದ್ದಾಗಲೇ ನಾನು 1 ಅಥವಾ 2 ತಿಂದುಬಿಡ್ತೀನಿ. ಅದು ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಸ್ವರ್ಗ, ತುಂಬ ಚೆನ್ನಾಗಿರುತ್ತೆ. ಸೊ ಅಮ್ಮ ಈ ಥರ ಒಬ್ಬಟ್ಟು ಮಾಡ್ತಿದ್ರು, ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ.
ಹಬ್ಬದೂಟ ರೆಡಿ. ಸೊ ತುಂಬ ವೆರೈಟೀಸ್ ಇತ್ತು ಆ್ಯಂಡ್ ಎಲ್ಲ ತುಂಬ ಟೇಸ್ಟಿಯಾಗಿತ್ತು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಹಾಗೆ ಒಂದೆರಡು ಫೋಟೋಸ್ ತೊಗೊಂಬರೋಣ ಅಂತ ಕೆಳಗಡೆ ಹೋದ್ವಿ. ಇಲ್ಲಿ ಭರತ್ ಬಂದು ಪೋಸಸ್ ಎಲ್ಲ ಹೇಳ್ಕೊಡ್ತಿದ್ರು, ಹಂಗೆ ಪೋಸ್ ಕೊಡು, ಹಿಂಗೆ ಮಾಡು ಅಂತ. ಸೊ ಎಲ್ಲ ನೀಟಾಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಫೋಟೋಸ್ ಕೂಡ ಚೆನ್ನಾಗಿ ಬಂತು. ಫೋಟೋಸ್ ಎಲ್ಲ ತೆಗೆಸ್ಕೊಂಬಂದು ಎಲ್ಲ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ವಿ. ಆಮೇಲೆ ಯಾವುದೋ ಮೂವಿ ಹಾಕ್ಕೊಂಡು ನೋಡ್ತಾ ಇದ್ವಿ. ಮಮ್ಮಿ ಬಂದು ಈ ಥರ ಸ್ಯಾಲೆಡ್ ಪ್ರಿಪೇರ್ ಮಾಡಿಬಿಟ್ಟು ತಂದುಕೊಟ್ರು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಹಾಗೆ ಮೂವಿ ನೋಡ್ಕೊತ ಎಂಜಾಯ್ ಮಾಡ್ತಾ ನಮ್ಮ ಹಬ್ಬ, ನಮ್ಮ ಡೇನ ಮುಗಿಸಿದ್ವಿ. ಡೇ ಬಂದು ತುಂಬ ಚೆನ್ನಾಗಿತ್ತು. ಹಬ್ಬನೂ ತುಂಬ ಚೆನ್ನಾಗಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಮ್ಮ ಮನೆ ಹತ್ರ ಸ್ವಲ್ಪ ಮಂಕೀಸ್ ಬಂದುಬಿಟ್ಟಿತ್ತು. ಚಾಕಿ ಅಂತೂ ಮಂಕೀಸ್ ಬಂದರೆ ವೆಯ್ಟ್ ಮಾಡ್ತಾ ಇರ್ತಾನೆ ಓಡಿಸೋಣ ಅಂತ ಹೇಳಿ. ಆ ಮಂಕೀಸ್ ಯಾವಾಗ ಕಾಣಿಸುತ್ತೋ ಆವಾಗ ಬಂದು ಅವ್ನು ಜೋರಾಗಿ ಬೊಗಳ್ತಾನೇ ಇರ್ತಾನೆ. ಆ ಮಂಕೀಸ್ ಕೂಡ ಅವನ್ನ ಆಟಾಡ್ಸುತ್ತೆ. ಅದನ್ನು ನೋಡೋಕ್ಕೆ ತುಂಬ ಅಂದರೆ ತುಂಬ ಕಾಮಿಡಿ ಆಗಿತ್ತು. ಆಮೇಲೆ ಒಂಚೂರು ಅದು ಕದಲೇ ಇಲ್ಲ. ಇವನಂತೂ ಬಿಡ್ದಿರ ಕಂಟಿನ್ಯೂಸ್ ಆಗಿ ಬೊಗಳ್ತಾನೇ ಇದ್ದ. ಅದನ್ನು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಆಮೇಲೆ ಒಂದು ಮಂಕಿ ರೋಸ್ ತೊಗೊಂಡು ಹಾಗೆ ತಿಂದ್ಬಿಡ್ತು. ತುಂಬ ಬೇಜಾರಾಯಿತು ನೋಡಿ. ಒಂದು ಕಡೆ ಚಾಕಿ, ಒಂದು ಕಡೆ ಮಂಕೀಸು. ಅದು ಗಿಡನೆಲ್ಲ ಹಾಳು ಮಾಡ್ತು, ಕಸನೆಲ್ಲ ಕೆಳಗಡೆ ಹಾಕ್ತು. ಏನು ಹೇಳೋದು ಗೊತ್ತಾಗಿಲ್ಲ. ತುಂಬ ಅಂದರೆ ತುಂಬ ಕೋಪ ಮಂಕೀಸ್ ಅಂದರೆ. ಹಂಗೆ ಅವತ್ತು ರಾಖಿ ಹಬ್ಬ ಆಯಿತು. ಸೊ ಚಾಕಿಗೆ ಯಾಕೆ ರಾಖಿ ಕಟ್ಟಬಾರ್ದು ಅಂತ ನಾನು ಆಮೇಲೆ ನನ್ನ ತಂಗಿ ಡಿಸೈಡ್ ಮಾಡಿ ರಾಖಿ ಕಟ್ಟಿದ್ವಿ. ಇಲ್ಲೊಂದು ವಿಡಿಯೋ ಪ್ಲೇ ಮಾಡಿದ್ವಿ. ಅದರಲ್ಲೂ ಸಹ ಒಂದು ಹುಡುಗಿ ಒಂದು ನಾಯಿ ಮರಿಗೆ ರಾಖಿ ಕಟ್ತಿರ್ತಾಳೆ. ಸೊ ಅದನ್ನು ಹಾಕಿ ನಾವು ರಾಖಿ ಟೈ ಮಾಡಿದ್ವಿ. ಚಾಕಿ ತುಂಬ ಎಕ್ಸೈಟ್ ಆಗಿದ್ದ. ಆಮೇಲೆ ಎಲ್ಲರೂ ಕೇಳ್ತಿದ್ರು, ಸೊ ರಾಖಿ ಕಟ್ಟಿದ್ದಕ್ಕೆ ಏನು ಕೊಟ್ಟ ನಿಮ್ಮ ತಮ್ಮ ಅಂತ. ವೆರಿ ನೈಸ್. ಅವ್ನು ತುಂಬ ಅಂದರೆ ಚೆನ್ನಾಗಿದ್ದ. ಅವನಿಗೆ ಇಷ್ಟವಾದ ಬಿಸ್ಕೆಟ್ಸ್ ಅಲ್ವಾ, ಸೊ ಒಂದೆರಡು ಬಿಸ್ಕೆಟ್ ಕೊಟ್ಟು ರಾಖಿ ಕಟ್ಟು, ಒಂದು ಚ್ಯೂ ಸ್ಟಿಕ್ ಕೊಟ್ವಿ. ಅಷ್ಟೇ ಸಾಕು ಅವನಿಗೆ, ಇನ್ನೇನು ಬೇಡ. ನೀವೇ ನೋಡಿ ಚಾಕಿ ಎಷ್ಟು ಗಲಾಟೆ ಮಾಡ್ತಾನೆ ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ಅಂತ. ಬೇರೆ ಪೆಟ್ಸ್ನ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿ ಕಟ್ತಾರೆ, ಮಾತಾಡ್ತಾರೆ. ಬಟ್ ನಮ್ಮ ಚಾಕಿ ಹಾಗಲ್ಲ. ಅವನ್ನ ಮುಟ್ಟಕ್ಕೂ ನಮಗೆ ಧೈರ್ಯ ಇಲ್ಲ. ಒಂದೊಂದು ಸರಿ ಅಷ್ಟು ವೈಲೆಂಟ್ ಆಗಿಬಿಡ್ತಾನೆ. ಬಟ್ ನಮ್ಮ ಡ್ಯಾಡಿ ಅಲ್ಲಿ ಕೂರಿಸ್ಬಿಟ್ಟು ಹೆಂಗೋ ಮಾಡಿದ್ವಿ ಎಲ್ಲನೂ.
ಕಟ್ಟೋಣ ಅಂತ ನೋಡಿದ್ರೆ ಅವನು ಭಯ ಪಡಿಸ್ತಿದ್ದ, ಫುಲ್ ಗುರ್ರ್ ಅಂತಿದ್ದ. ನಮಗೆ ಕಟ್ಟೋಕ್ಕೆ ಭಯ ಆಯಿತು. ಸೊ ನಮ್ಮ ಡ್ಯಾಡಿಗೆ ಕೊಟ್ಬಿಟ್ವಿ, ಅವರೇ ಕಟ್ಬಿಟ್ರು. ಅದು ಫುಲ್ಲು ಒಂಥರ ಲುಕ್ಸ್ ಕೊಡ್ತಿದ್ದ. ಭಯದಿಂದನೇ ಕಟ್ಬಿಟ್ವಿ, ಏನು ಮಾಡೋದು. ಆಮೇಲೆ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ವಿ. ನಮ್ಮ ಬಾಸ್ ಬಂದು ಚ್ಯೂ ಸ್ಟಿಕ್ನ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು. ನಾವು ಅದನ್ನು ನೋಡ್ತಾ ಇದ್ವಿ. ಅವನಿಗೆ ಚ್ಯೂ ಸ್ಟಿಕ್ ಅಂದರೆ ತುಂಬ ಇಷ್ಟ. ಎಷ್ಟು ಕ್ಯೂಟಾಗಿ ಕುತ್ಕೊಂಡು ತಿಂತಾ ಇರ್ತಾನೆ. ಅದು ಎಷ್ಟು ಗಟ್ಟಿ ಇರುತ್ತೆ, ಬಟ್ 5 ಮಿನಿಟ್ಸಲ್ಲಿ ಎಲ್ಲ ಖಾಲಿ ಮಾಡಿಬಿಡ್ತಾನೆ. ಅದು ಹೇಗೆ ತಿಂತಾನೋ ಏನೋ, ಅದು ಹಲ್ಲು ಎಷ್ಟು ಗಟ್ಟಿ ಇದೆ ಅವನದು. ಬಟ್ ಎಂಜಾಯ್ ಮಾಡ್ದ. ವೆದರ್ ಅಂತೂ ಸಖತ್ ಕೂಲಾಗಿ ಚೆನ್ನಾಗಿತ್ತು. ಮಳೆ ಬಂದು ಅದನ್ನು ನೋಡೋಕ್ಕೆ ಒಂದು ಚಂದ, ಎಷ್ಟು ಗ್ರೀನರಿಯಾಗಿ ಇತ್ತು. ಸೊ ನಮ್ಮ ಮನೆ ಹತ್ರ ಕೆಲವೊಂದು ಮೇಕೆಗಳು, ಹಸುಗಳು ಬರುತ್ತೆ. ಚಾಕಿ ಅದನ್ನು ಬಿಡಲ್ಲ, ಅದನ್ನು ಬೊಗಳಿ ಓಡಿಸ್ತಾನೇ ಇರ್ತಾನೆ. ಅವನಿಗೆ ಯಾರು ಬರಲೇಬಾರ್ದು, ನಮ್ಮ ಮನೆ ಹತ್ರ ಯಾರೂ ನಮ್ಮನ್ನ ನೋಡಲೂಬಾರ್ದು. ಅವನು ಒಂಥರ ಬೌಂಡ್ರಿ ಸೆಟ್ ಮಾಡಿಬಿಟ್ಟಿದ್ದಾನೆ. ಅವನೇ ಡಾನ್ ಆಗಿಬಿಟ್ಟಿದ್ದಾನೆ. ಸರಿ, ಅವನ್ನೆಲ್ಲ ಮುಗಿಸಿ ಮಮ್ಮಿ ಅವತ್ತು ಬ್ರೇಕ್ಫಾಸ್ಟ್ಗೆ ಮಸಾಲೆ ದೋಸೆ ಮಾಡಿದರು. ತುಂಬ ಟೇಸ್ಟಿಯಾಗಿತ್ತು. ನಾನಂತೂ ಚೆನ್ನಾಗಿ ತಿಂದೆ. ಸೇಮ್ ಹೋಟ್ಲಲ್ಲಿರೋ ಥರನೇ ಇತ್ತು. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನನಗಂತೂ ತುಂಬ ಫ್ಯಾನ್ ಆಗಿಬಿಟ್ಟೆ ಮಸಾಲೆ ದೋಸೆಗೆ.